ಅಣ್ಣ ನೀವು ಮಿಮಿಕ್ರಿ ಮಾಡೋದ್ರಲ್ಲಿ ತುಂಬಾನೇ ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು, ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಇವಾಗ ನಿಮ್ಮ ಮೂವಿ ಡೈಲಾಗ್ನ ಒಂದೊಂದು ಆಕ್ಟರ್ದು ವಾಯ್ಸ್ಗಳಲ್ಲಿ, ಪೊಲಿಟಿಷಿಯನ್ ವಾಯ್ಸ್ಗಳಲ್ಲಿ ಮಾಡ್ತೀರಾ ಅಂತ ಕೇಳಿದ್ರೆ ಫಸ್ಟ್ ಅಲ್ಲ ದೇವೇಗೌಡಲ್ಲಿ ಮಾಡ್ತೀರಾ ಗೊತ್ತು? ಸಿಂಪಲ್ ಆಗಿ ಮಾಡ್ತಿದ್ದೆ. ಡೈಲಾಗ್ ಹೇಳಿ ಚೆನ್ನಾಗಿರುತ್ತೆ. ನೋಡಿ ಸ್ವಾಮಿ ಇದೇ ಡೈಲಾಗ್ ಹೇಳಿ. ಯಾವ್ದು ಸಿನಿಮಾ ಡೈಲಾಗ್ ಹೊಡೆದಿಲ್ಲ ಏನ್ ಕತೆ? ಅದೇ ನಿಮ್ ಡೈಲಾಗ್ ನ ಅವ್ರ ಸ್ಟೈಲ್ ಅಲ್ಲಿ ಹೇಳಿ. ಅಯ್ಯೋ ಅವ್ರ ಸ್ಟೈಲ್ ಅಲ್ಲಿ ಮ್ಯಾಚ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಮಾಡಿ ಟ್ರೈ ಮಾಡಿ. ಯಾವ್ದೋ ಸಿಂಪಲ್ ಡೈಲಾಗ್. ತಟ್ಟದಷ್ಟು ಕೆಂಪಾಗೈತಲ್ಲ ಇವ್ರ ಸ್ಟೈಲ್ ಅಲ್ಲಿ ತಟ್ಟದಷ್ಟು ಕೆಂಪಾಗಿ ಕೆಂಪಾದಷ್ಟು ಗಟ್ಟಿಯಾಗಿ ಕೂಲ ಮೇಲೆ ಬೆಂದ್ರು ಆವಿದ ಅಂತ ನಮ್ಮ ಮನೆಯವರು ಹೇಳಿದರು. ಯಾಕೆ ಅಂದ್ರೆ ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕು. ಇದೇ ತಿಂಗಳು 23ನೇ ತಾರೀಕು ಎಲ್ಲರೂ ಚಿತ್ರಮಂದಿರ ಬಂದು ಸಿನಿಮಾ ನೋಡ್ಬೇಕು. ಬರಲ್ಲ ಜಗಣ ತಟ್ಟದಷ್ಟು ಕೆಂಪಾಗಿ ಕೆಂಪಾದಷ್ಟು ಗಟ್ಟಿಯಾಗಿ ಕುಲ ಮೇಲೆ ಬೆಂದರು ಆಯ್ದ ನಾನು ಪಾಪ ಆ ಟೇಪಲ್ಲಿ ಈ ಟೇಪ್ ಆಗ್ಬಿಟ್ಟು ಇದೇ ತಿಂಗಳು 23. ನೀವು ನಂಬಲ್ಲ, ಸಿನಿಮಾಕ್ಕೆ ನಾನೇ ಪೋಸ್ಟರ್ ಲಾಂಚ್ ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು ಟೈಟ್ಲು. ನಾವು ಅಣ್ಣವ್ರ ಅಭಿಮಾನಿಗಳು. ಇವತ್ತು ಸೊಗಸಾದಂಥ ಹಾಡಿನಲ್ಲಿ ಕುಲದಲ್ಲಿ ಕೀಳಿ ಯಾವುದಂಥ ಟೈಟ್ಲ್ ಇದಕ್ಕಿಂತ ಏನು ಬೇಕ್ರಿ? ಇದೇ ತಿಂಗಳು 23ಕ್ಕೆ ನಮ್ಮ ಕರ್ನಾಟಕದ ಜನತೆ ಕೈ ಹಿಡಿತಾರೆ. ಇದಕ್ಕಿಂತ ಏನು ಹೇಳೋಕ್ಕಾಗಲ್ಲ. ಆಗ್ಬೋದಲ್ಲಮ್ಮ? ಉಪೇಂದ್ರ ಉಪೇಂದ್ರ ಅವ್ರದ್ದು 2 ಥರ ಬರುತ್ತೆ. ಒಂದು ಕಾಂತ ಅಂತ ಬರುತ್ತೆ. ಎಲ್ರಿಗೂ ನಮಸ್ತೆ. ಇದೇ ತಿಂಗಳು 23ನೇ ತಾರೀಕು ಕುಲದಲ್ಲಿ ಕೀಳೆ ಹೋದ ಸಿನಿಮಾ ರಿಲೀಸ್ ಆಗ್ತದೆ ಅಲ್ವನಮ್ಮ? ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತಟ್ಟದಷ್ಟು ಕೆಂಪಾಗಿ ಕೆಂಪಾದಷ್ಟು ಗಟ್ಟಿಯಾಗಿ ಕುಲ ಮೇಲೆ ಬಂದರು ಆಯ್ದ ಕಣ ನಾನು. ಎಷ್ಟು ಚೆನ್ನಾಗಿದೆ ಟ್ರೈಲರ್ ನೋಡಿದೆ, ತುಂಬ ಖುಷಿ ಆಗ್ತಾ ಇದೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ನಂದೊಂದು ರಿಕ್ವೆಸ್ಟ್. ನನ್ಗೆ ಚಿಕ್ಕ ವಯಸ್ಸಲ್ಲಿ ವಾಟರ್ ನಾಗರಾಜ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಸ್ಟೈಲ್ ಅಲ್ಲಿ ನಿಜವಾಗ್ಲೂ ಇಷ್ಟ. ಅವಾಗ ಹೆಂಗೆ ಅಂದ್ರೆ ಅವ್ರು ಬರ್ತಾ ಇದಾರೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇದಾರೆ ಅಂದ್ರೆ ಡೈಲಾಗ್ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ನೋಡ್ಲಿಲ್ಲ ಅಂದ್ರೆ ನಾನು ಕತ್ತೆ ಮೆರವಣಿಗೆ, ನಾಯಿ ಮೆರವಣಿಗೆ, ಎಲ್ಲ ಮೆರವಣಿಗೆ ಮಾಡ್ತೀನಿ. ಬರ್ತೀನಿ. ಹುಚ್ಚ ವೆಂಕಟ್ ಅವ್ರದ್ದು ಚೆನ್ನಾಗಿ ಮಾಡ್ತೀರಾ ನೀವು ಆಕ್ಚುಲಿ. ಕೈ ಬರ್ಲಿ ಸೊಂಟದ ಮೇಲೆ. ನನ್ ಮಗನ್ ನನ್ ಎಕ್ಕಡ ಇದೇ ತಿಂಗಳು 23ನೇ ತಾರೀಕು ನಮ್ಮ ಕುಲದಲ್ಲಿ ಕೀಳಿ ಹೋದ ಸಿನಿಮಾ ಬರ್ತಿದೆ, ನೋಡ್ಬೇಕು. ಹಾಲಿವುಡ್, ಕಾಲಿವುಡ್, ಬಾಲಿವುಡ್. ನನ್ನ ಎಕ್ಕಡ ಎಲ್ಲರೂ ನೋಡ್ಲಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ವಂಶ ಆಗಿರಲ್ಲ. ಪ್ಲೀಸ್ ಕಣ್ರೋ, ನಾವು ಸಿನಿಮಾನ ನೋಡ್ರೋ. ಯಾಕೆ ನೋಡಲ್ಲ?